ಅಮೆರಿಕ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ. ಪಹಲ್ಗಾಮ್ ನರಮೇಧವನ್ನ ಖಂಡಿಸ್ತಾ ಇದೆ ಅಮೆರಿಕ ಕೂಡ. ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ, ಭದ್ರತೆಯನ್ನ ಕಾಪಾಡಿಕೊಳ್ಳಿ, ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ, ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನ ಇವತ್ತು ಅಂಗಲಾಚ್ತಾ ಇದೆ, ಸಹಾಯ ಮಾಡಿ, ನಮಗೆ ಹೆಲ್ಪ್ ಮಾಡಿ, ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ. ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು. ಅಮೆರಿಕದಿಂದ ಕಾಲ್ ಹೋಗಿದೆ. ನೋಡಿ, ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಉಗ್ರ ಸಂಹಾರಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಭಾರತಕ್ಕೆ. ನಮ್ಮ ಬೆಂಬಲ ಇದೆ ಅಂತ ಹೇಳಿದೆ ಅಮೆರಿಕ. ಭಾರತದ ಕ್ರಮಕ್ಕೆ ಬೆಂಬಲವನ್ನ ಕೊಟ್ಟಂತ ಅಮೆರಿಕ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಭದ್ರತೆಗೆ ಸಹಕರಿಸಿ ಅಂತೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಭಾರತಕ್ಕೆ ನೀವು ಉಗ್ರ ಸಂಹಾರವನ್ನ ಮಾಡಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತೊಮ್ಮೆ ಖಂಡಿಸಿದ್ದಾರೆ ಪಹಲ್ಗಾಮ್ ಉಗ್ರ ಅಟ್ಯಾಕ್ ಅನ್ನ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಗೂ ಕೂಡ ಗೊತ್ತಿದೆ ಈ ಉಗ್ರ ಚಟುವಟಿಕೆಯಿಂದ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅಂತ. ಟ್ವಿನ್ಸ್ ಟವರ್ ಮೇಲೆ ಅಟ್ಯಾಕ್ ಆಗಿತ್ತು. ಅಮೆರಿಕ ಇವತ್ತು ಕೂಡ ಮರೆಯೋದಿಲ್ಲ ಅದನ್ನ. ಅಮೆರಿಕದಲ್ಲಿ ಎಷ್ಟು ದಾಳಿಗಳಾಗಿದೆ, ಯಾವುದನ್ನು ಕೂಡ ಮರೆಯೋದಿಲ್ಲ. ಅಮೆರಿಕ ಅಷ್ಟೇ ಅಲ್ಲ, ಎಷ್ಟೋ ರಾಷ್ಟ್ರಗಳು ಇವತ್ತು ನೋವಿನಲ್ಲಿರೋದು ಈ ಉಗ್ರರ ದಾಳಿಯಿಂದಾಗಿ. ಇದರ ಸಂಹಾರ ಆಗಬೇಕಾಗಿದೆ. ಭಾರತ ಯಾವುದನ್ನು ಕೂಡ ಮರೆಯೋದಿಲ್ಲ. ಎಲ್ಲವನ್ನೂ ಕೂಡ ಅದು ತನ್ನ ತಿಜೋರಿಯಲ್ಲಿ ಇಟ್ಕೊಂಡಿದೆ. ಒಂದೊಂದಾಗಿ ಬಿಡುತ್ತೆ. ಈಗ ನೋಡಿ, ತಾಜ್ ಹೋಟೆಲ್ ಅಟ್ಯಾಕ್ ಆಗಿರ್ಬೋದು, ಅನೇಕ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು, ನಮ್ಮ ಸೇನೆ ಮೇಲೆ ಅಟ್ಯಾಕ್ ಮಾಡಿದಾಗಿರ್ಬೋದು, ಈಗ ಪಹಲ್ಗಾಮಲ್ಲಿ ಆದಂತ ಅಟ್ಯಾಕ್ ಆಗಿರ್ಬೋದು, ಯಾವುದನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಒಟ್ಟಾಗಿ ಉತ್ತರವನ್ನ ಕೊಡುವಂತ ಸಂದರ್ಭ ಬಂದೋಗಿದೆ. ಅಮೆರಿಕ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ. ಪಹಲ್ಗಾಮ್ ನರಮೇಧವನ್ನ ಖಂಡಿಸ್ತಾ ಇದೆ ಅಮೆರಿಕ ಕೂಡ. ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ, ಭದ್ರತೆಯನ್ನ ಕಾಪಾಡಿಕೊಳ್ಳಿ, ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ, ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನ ಇವತ್ತು ಅಂಗಲಾಚ್ತಾ ಇದೆ, ಸಹಾಯ ಮಾಡಿ, ನಮಗೆ ಹೆಲ್ಪ್ ಮಾಡಿ, ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ. ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು. ಅಮೆರಿಕದಿಂದ ಕಾಲ್ ಹೋಗಿದೆ. ನೋಡಿ, ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಉಗ್ರ ಸಂಹಾರಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಭಾರತಕ್ಕೆ. ನಮ್ಮ ಬೆಂಬಲ ಇದೆ ಅಂತ ಹೇಳಿದೆ ಅಮೆರಿಕ. ಭಾರತದ ಕ್ರಮಕ್ಕೆ ಬೆಂಬಲವನ್ನ ಕೊಟ್ಟಂತ ಅಮೆರಿಕ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಭದ್ರತೆಗೆ ಸಹಕರಿಸಿ ಅಂತೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಭಾರತಕ್ಕೆ ನೀವು ಉಗ್ರ ಸಂಹಾರವನ್ನ ಮಾಡಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತೊಮ್ಮೆ ಖಂಡಿಸಿದ್ದಾರೆ ಪಹಲ್ಗಾಮ್ ಉಗ್ರ ಅಟ್ಯಾಕ್ ಅನ್ನ.
ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಗೂ ಕೂಡ ಗೊತ್ತಿದೆ ಈ ಉಗ್ರ ಚಟುವಟಿಕೆಯಿಂದ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅಂತ. ಟ್ವಿನ್ಸ್ ಟವರ್ ಮೇಲೆ ಅಟ್ಯಾಕ್ ಆಗಿತ್ತು. ಅಮೆರಿಕ ಇವತ್ತು ಕೂಡ ಮರೆಯೋದಿಲ್ಲ ಅದನ್ನ. ಅಮೆರಿಕದಲ್ಲಿ ಎಷ್ಟು ದಾಳಿಗಳಾಗಿದೆ, ಯಾವುದನ್ನು ಕೂಡ ಮರೆಯೋದಿಲ್ಲ. ಅಮೆರಿಕ ಅಷ್ಟೇ ಅಲ್ಲ, ಎಷ್ಟೋ ರಾಷ್ಟ್ರಗಳು ಇವತ್ತು ನೋವಿನಲ್ಲಿರೋದು ಈ ಉಗ್ರರ ದಾಳಿಯಿಂದಾಗಿ. ಇದರ ಸಂಹಾರ ಆಗಬೇಕಾಗಿದೆ. ಭಾರತ ಯಾವುದನ್ನು ಕೂಡ ಮರೆಯೋದಿಲ್ಲ. ಎಲ್ಲವನ್ನೂ ಕೂಡ ಅದು ತನ್ನ ತಿಜೋರಿಯಲ್ಲಿ ಇಟ್ಕೊಂಡಿದೆ. ಒಂದೊಂದಾಗಿ ಬಿಡುತ್ತೆ. ಈಗ ನೋಡಿ, ತಾಜ್ ಹೋಟೆಲ್ ಅಟ್ಯಾಕ್ ಆಗಿರ್ಬೋದು, ಅನೇಕ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು, ನಮ್ಮ ಸೇನೆ ಮೇಲೆ ಅಟ್ಯಾಕ್ ಮಾಡಿದಾಗಿರ್ಬೋದು, ಈಗ ಪಹಲ್ಗಾಮಲ್ ಆದಂತ ಅಟ್ಯಾಕ್ ಆಗಿರ್ಬೋದು, ಯಾವುದನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಒಟ್ಟಾಗಿ ಉತ್ತರವನ್ನ ಕೊಡುವಂತ ಸಂದರ್ಭ ಬಂದೊದಗಿದೆ. ಅಮೆರಿಕ ಈಗ ಪಾಕಿಸ್ತಾನಕ್ಕೆ ತಾಕೀತನ್ನ ಮಾಡಿದೆ. ಪಹಲ್ಗಾಮ್ ನರಮೇಧವನ್ನ ಖಂಡಿಸ್ತಾ ಇದೆ. ಅಮೆರಿಕ ಕೂಡ ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪಾಕ್ ಪ್ರಧಾನಿಗೆ ಕರೆ ಮಾಡಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನ ಕಾಪಾಡಿ, ಭದ್ರತೆಯನ್ನ ಕಾಪಾಡಿಕೊಳ್ಳಿ, ಭಾರತದೊಂದಿಗೆ ತನಿಖೆಯಲ್ಲಿ ಸಹಕಾರವನ್ನ ಕೊಡಿ, ಭಾರತದೊಂದಿಗೆ ನೇರ ಸಂವಹನ ಹೊಂದೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನ ಇವತ್ತು ಅಂಗಲಾಚ್ತಾ ಇದೆ, ಸಹಾಯ ಮಾಡಿ, ನಮಗೆ ಹೆಲ್ಪ್ ಮಾಡಿ, ಸಾಲ ಕೊಡಿ ಅಂತೇಳಿ ತನ್ನ ಉಗ್ರ ಕ್ರಿಮಿಗಳನ್ನ ಬೆಳೆಸುವ ಸಲುವಾಗಿ. ಈ ನಡುವೆ ಅಮೆರಿಕ ಪಾಕಿಸ್ತಾನಕ್ಕೆ ಕರೆ ಮಾಡಿ ಸೂಚನೆ ಕೊಟ್ಟರು. ಅಮೆರಿಕದಿಂದ ಕಾಲ್ ಹೋಗಿದೆ. ನೋಡಿ, ಇನ್ನು ಇವತ್ತು ಅಮೆರಿಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಉಗ್ರ ಸಂಹಾರಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಭಾರತಕ್ಕೆ. ನಮ್ಮ ಬೆಂಬಲ ಇದೆ ಅಂತ ಹೇಳಿದೆ ಅಮೆರಿಕ. ಭಾರತದ ಕ್ರಮಕ್ಕೆ ಬೆಂಬಲವನ್ನ ಕೊಟ್ಟಂತ ಅಮೆರಿಕ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಭದ್ರತೆಗೆ ಸಹಕರಿಸಿ ಅಂತೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ಭಾರತಕ್ಕೆ ನೀವು ಉಗ್ರ ಸಂಹಾರವನ್ನ ಮಾಡಿ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಮತ್ತೊಮ್ಮೆ ಖಂಡಿಸಿದ್ದಾರೆ ಪಹಲ್ಗಾಮ್ ಉಗ್ರ ಅಟ್ಯಾಕ್ ಅನ್ನ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಗೂ ಕೂಡ ಗೊತ್ತಿದೆ ಈ ಉಗ್ರ ಚಟುವಟಿಕೆಯಿಂದ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅಂತ. ಟ್ವಿನ್ಸ್ ಟವರ್ ಮೇಲೆ ಅಟ್ಯಾಕ್ ಆಗಿತ್ತು. ಅಮೆರಿಕ ಇವತ್ತು ಕೂಡ ಮರೆಯೋದಿಲ್ಲ ಅದನ್ನ. ಅಮೆರಿಕದಲ್ಲಿ ಎಷ್ಟು ದಾಳಿಗಳಾಗಿದೆ, ಯಾವುದನ್ನು ಕೂಡ ಮರೆಯೋದಿಲ್ಲ. ಅಮೆರಿಕ ಅಷ್ಟೇ ಅಲ್ಲ, ಎಷ್ಟೋ ರಾಷ್ಟ್ರಗಳು ಇವತ್ತು ನೋವಿನಲ್ಲಿರೋದು ಈ ಉಗ್ರರ ದಾಳಿಯಿಂದಾಗಿ. ಇದರ ಸಂಹಾರ ಆಗಬೇಕಾಗಿದೆ. ಭಾರತ ಯಾವುದನ್ನು ಕೂಡ ಮರೆಯೋದಿಲ್ಲ. ಎಲ್ಲವನ್ನೂ ಕೂಡ ಅದು ತನ್ನ ತಿಜೋರಿಯಲ್ಲಿ ಇಟ್ಕೊಂಡಿದೆ. ಒಂದೊಂದಾಗಿ ಬಿಡುತ್ತೆ. ಈಗ ನೋಡಿ, ತಾಜ್ ಹೋಟೆಲ್ ಅಟ್ಯಾಕ್ ಆಗಿರ್ಬೋದು, ಅನೇಕ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಉರಿ ಅಟ್ಯಾಕ್ ಆಗಿರ್ಬೋದು, ನಮ್ಮ ಸೇನೆ ಮೇಲೆ ಅಟ್ಯಾಕ್ ಮಾಡಿದಾಗಿರ್ಬೋದು, ಈಗ ಪಹಲ್ಗಾಮಲ್ ಆದಂತ ಅಟ್ಯಾಕ್ ಆಗಿರ್ಬೋದು, ಯಾವುದನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಒಟ್ಟಾಗಿ ಉತ್ತರವನ್ನ ಕೊಡುವಂತ ಸಂದರ್ಭ ಬಂದೊದಗಿದೆ.